ನಮಸ್ಕಾರ. ಸಾಮಾನ್ಯವಾಗಿ ಅಮೆರಿಕ ಅಂದ್ರೆ ಸುರಕ್ಷತೆ. ಅಮೆರಿಕದ ಡಾಲರ್ ಅಂದ್ರೆ ಜಗತ್ತಿನ ರಾಜ. ಇತ್ತೀಚಿನವರೆಗೂ ಎಲ್ಲರೂ ನಂಬಿದ್ದ ಸತ್ಯ ಇದು. ಆದ್ರೆ ಈಗ ಕಥೆನೇ ಉಲ್ಟಾ ಆಗಿದೆ. ಇಡೀ ಜಗತ್ತಿನ ಹೂಡಿಕೆದಾರರು ಅಮೆರಿಕದ ಸಹವಾಸವೇ ಬೇಡಪ್ಪ, ನಮ್ಮ ಹಣ ವಾಪಸ್ ಕೊಡಿ ಅಂತ ಅಲ್ಲಿಂದ ಹೊರಗೆ ಬರ್ತಿದ್ದಾರೆ. ಈ ವಿಶ್ಲೇಷಣೆಯಲ್ಲಿ ಈ ವಿಚಿತ್ರ ಮತ್ತೆ ಆತಂಕಕಾರಿ ಬೆಳವಣಿಗೆಯ ಹಿಂದಿನ ಕಾರಣಗಳೇನು ಅಂತ ನೋಡೋಣ. ಇದು ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆ. ದಶಕಗಳಿಂದ ಅಚಲವಾಗಿದ್ದ ಒಂದು ನಂಬಿಕೆ ಇದ್ದಕ್ಕಿದ್ದಂತೆ ಅಲುಗಾಡಿದ್ರೆ ಅದರ ಪರಿಣಾಮ ಇಡೀ ಜಾಗತಿಕ ಆರ್ಥಿಕತೆಯ ಮೇಲೆ ಹೇಗೆಲ್ಲ ಆಗಬಹುದು? ಈ ಸೆಲ್ ಅಮೆರಿಕ ವಿದ್ಯಮಾನದ ಹಿಂದಿನ ಅಸಲಿ ಕಾರಣ ಏನು? ಬನ್ನಿ ಒಟ್ಟಿಗೆ ಅರ್ಥ ಮಾಡಿಕೊಳ್ಳೋಣ. ಸರಿ, ಹಾಗಾದ್ರೆ ಬನ್ನಿ ವಿಷಯದ ಆಳಕ್ಕೆ ಇಳಿಯೋಣ. ಇತ್ತೀಚೆಗೆ ನಡೆದ ಒಂದು ವಿಚಿತ್ರವಾದ ಘಟನೆ ಇಡೀ ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ರೀತಿ ಸಂಚಲನವನ್ನೇ ಮೂಡಿಸಿದೆ. ಅದನ್ನ ತಜ್ಞರು ಟ್ರಿಪಲ್ ಸೆಲ್ ಆಫ್ ಅಂತ ಕರೀತಾರೆ. ಅಂದ್ರೆ ಏನು ಅಂತ ಮೊದಲರ್ಥ ಮಾಡ್ಕೊಳ್ಳೋಣ. ನೋಡಿ, ಸಾಮಾನ್ಯವಾಗಿ ಆರ್ಥಿಕ ಮಾರುಕಟ್ಟೆಗಳಲ್ಲಿ ಒಂದು ಅಲಿಖಿತ ನಿಯಮ ಇತ್ತು. ಶೇರ್ ಮಾರುಕಟ್ಟೆ ಕುಸಿದಾಗ, ಅಂದ್ರೆ ರಿಸ್ಕ್ ಜಾಸ್ತಿಯಾದಾಗ, ಹೂಡಿಕೆದಾರರು ತಮ್ಮ ಹಣವನ್ನ ಸೇಫಾಗಿಡೋಕೆ ಅಮೆರಿಕದ ಬಾಂಡ್ ಅಥವಾ ಡಾಲರ್ ಮೇಲೆ ಹೂಡಿಕೆ ಮಾಡ್ತಿದ್ರು. ಇದನ್ನ ಸೇಫ್ ಹೆವೆನ್ ಅಂತ ಕರೀತಾರೆ. ಅಂದ್ರೆ ಶೇರ್ಗಳು ಬಿಡ್ರೆ ಡಾಲರ್ ಅಥವಾ ಬಾಂಡ್ಗಳು ಏರ್ಲೇಬೇಕು. ಇದು ಸಾಮಾನ್ಯ ನಿಯಮ. ಆದ್ರೆ ಈ ಜನವರಿಯಲ್ಲಿ 3 ದಿನಗಳ ಕಾಲ ನಡೆದಿದ್ದೇ ಬೇರೆ. ಇದು ಹೂಡಿಕೆದಾರರ ಪಾಲಿಗೆ ಒಂದು ದುಸ್ವಪ್ನ ಅಂದ್ರೆ ತಪ್ಪಾಗಲ್ಲ. ಗಮನಿಸಿ, ಜನವರಿ 20ರಂದು ಷೇರು ಮಾರುಕಟ್ಟೆ ಬಿತ್ತು. ಮರುದಿನ ಜನವರಿ 21ರಂದು ಸುರಕ್ಷಿತ ಅಂತ ಭಾವಿಸಿದ್ದ ಬಾಂಡ್ಗಳನ್ನು ಜನ ಮಾರಾಟ ಮಾಡೋಕೆ ಶುರು ಮಾಡಿದ್ರು. ಅಷ್ಟಕ್ಕೇ ನಿಲ್ಲಿಲ್ಲ. ಜನವರಿ 22ರಂದು ಡಾಲರ್ ಮೌಲ್ಯ ಕೂಡ ಕುಸಿತು. ಹೀಗೆ ಷೇರು, ಬಾಂಡು ಮತ್ತು ಡಾಲರ್ ಈ ಮೂರೂ ಒಂದೇ ಸರಿ ಕುಸಿದಿದ್ದನ್ನ ಟ್ರಿಪಲ್ ಸೆಲ್ ಆಫ್ ಅಂತ ಕರೆಯಲಾಗ್ತಿದೆ. ಇದು ಮಾರುಕಟ್ಟೆಯ ಎಲ್ಲಾ ಹಳೆಯ ನಿಯಮಗಳನ್ನೇ ಮುರಿದು ಹಾಕಿದೆ. ಈ ಘಟನೆ ಇದೆಯಲ್ಲ, ಇದು ಬ್ಲ್ಯಾಕ್ ರಾಕ್ ಮತ್ತು ಜೆಪಿ ಮಾರ್ಗನ್ನಂತಹ ಜಗತ್ತಿನ ಅತಿ ದೊಡ್ಡ ಹೂಡಿಕೆದಾರರಿಗೆ ಒಂದು ನೇರವಾದ ಸಂದೇಶವನ್ನು ಕೊಡ್ತು. ಅಮೆರಿಕದಲ್ಲಿ ಹಣ ಹೂಡಿದ್ರೆ ಇನ್ನು ಮುಂದೆ ಸೇಫ್ಟಿ ಗ್ಯಾರಂಟಿ ಇಲ್ಲ. ಇದು ಬರೀ ಲಾಭ ನಷ್ಟದ ಪ್ರಶ್ನೆಯಲ್ಲ, ಇದು ನಂಬಿಕೆಯ ಪ್ರಶ್ನೆ. ಹಾಗಾದ್ರೆ ದಶಕಗಳಿಂದ ಇಲ್ಲದ ಈ ಆತಂಕ ಇದ್ದಕ್ಕಿದ್ದಂತೆ ಯಾಕೆ ಬಂತು? ಇದರ ಹಿಂದಿನ ಕಾರಣ ಕೇವಲ ಆರ್ಥಿಕವಾದದ್ದಲ್ಲ, ಬದಲಾಗಿ ರಾಜಕೀಯವಾದದ್ದು. ಈ ಅನಿರೀಕ್ಷಿತ ಭಯದ ಮೂಲ ಎಲ್ಲಿದೆ ಅಂತ ಈಗ ನೋಡೋಣ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯಾಂಶ ಅಂದ್ರೆ, ಮಾರುಕಟ್ಟೆ ಯಾವುದೋ ಒಂದು ನಿರ್ದಿಷ್ಟ ಆರ್ಥಿಕ ನೀತಿಗೆ ಹೆದರುತ್ತಿಲ್ಲ. ಬದಲಿಗೆ ಅದು ಅಧ್ಯಕ್ಷ ಟ್ರಂಪ್ ಅವರ ಅನಿರೀಕ್ಷಿತ ಅಸ್ಥಿರ ನಡವಳಿಕೆಗೆ, ಅಂದ್ರೆ ಅವರ ಅನ್ಪ್ರೆಡಿಕ್ಟಬಿಲಿಟಿಗೆ ಹೆದರುತ್ತಿದೆ. ಉದಾಹರಣೆಗೆ ನೋಡಿ, ಗ್ರೀನ್ಲ್ಯಾಂಡ್ ಅನ್ನು ಮಾರಾಟ ಮಾಡೋಕೆ ಡೆನ್ಮಾರ್ಕ್ ಒಪ್ಲಿಲ್ಲ ಅಂದಾಗ ಟ್ರಂಪ್ ತಕ್ಷಣವೇ ವ್ಯಾಪಾರ ಸುಂಕ ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ರು. ಸಾಂಪ್ರದಾಯಿಕವಾಗಿ ರಾಜತಾಂತ್ರಿಕತೆ ಮತ್ತು ವ್ಯಾಪಾರವನ್ನ ಬೇರೆ ಬೇರೆಯಾಗಿ ನೋಡ್ಲಾಗುತ್ತೆ. ಆದ್ರೆ ಇಲ್ಲಿ ರಾಜಕೀಯವಾಗಿ ಹೇಳಿದ್ದನ್ನ ಕೇಳದಿದ್ರೆ ಆರ್ಥಿಕವಾಗಿ ದಂಡಿಸ್ತೀನಿ ಅನ್ನೋ ತಂತ್ರವನ್ನ ಬಳಸಲಾಗ್ತಿದೆ. ಇದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಒಂದು ಹೊಸ ಮತ್ತೆ ತುಂಬಾನೇ ಅಸ್ಥಿರವಾದ ದಾರಿ. ಈ ತಂತ್ರಗಳಿಗೆ ಪ್ರತಿಯಾಗಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಅವರಂತಹ ವಿಶ್ವನಾಯಕರು ನಮ್ಮನ್ನು ಈ ರೀತಿ ಬೆದರಿಸೋಕೆ ಆಗಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಇದು ಅಮೆರಿಕ ಮತ್ತು ಅದರ ಸಾಂಪ್ರದಾಯಿಕ ಮಿತ್ರ ರಾಷ್ಟ್ರಗಳ ನಡುವೆ ಬಿರುಕು ಎಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಅನ್ನೋದನ್ನ ತೋರಿಸುತ್ತೆ. ಹೂಡಿಕೆದಾರರ ಈ ನಂಬಿಕೆಯ ನಷ್ಟ ಇದೆಯಲ್ಲ, ಇದು ಕೇವಲ ಒಂದು ತಾತ್ಕಾಲಿಕ ಸಮಸ್ಯೆಯಲ್ಲ. ಇದು ಅಮೆರಿಕದ ಆರ್ಥಿಕತೆಯ ಅಡಿಪಾಯದಲ್ಲಿರೋ ಒಂದು ದೊಡ್ಡ ದೌರ್ಬಲ್ಯವನ್ನ ಬಯಲು ಮಾಡಿದೆ. ಅದುವೇ ಅವರ ಅಗಾಧವಾದ ಸಾಲ. ಆ ಸಾಲದ ಗೋಪುರ ಈಗ ಕುಸಿಯೋ ಹಂತದಲ್ಲಿದ್ಯಾ? ನೋಡೋಣ ಬನ್ನಿ. ಈ ಸಂಖ್ಯೆ ನೋಡಿ, $36 ಟ್ರಿಲಿಯನ್. ಇದು ಅಮೆರಿಕದ ರಾಷ್ಟ್ರೀಯ ಸಾಲದ ಮೊತ್ತ. ಈ ಒಂದು ಸಂಖ್ಯೆಯೇ ಅವರ ಆರ್ಥಿಕ ಜವಾಬ್ದಾರಿಗಳು ಎಷ್ಟರ ಮಟ್ಟಿಗೆ ಬೃಹತ್ತಾಗಿದೆ ಅಂತ ಸ್ಪಷ್ಟವಾಗಿ ತೋರಿಸುತ್ತೆ. ಅಮೆರಿಕದ ಆರ್ಥಿಕತೆಯ ಇಂಜಿನ್ ಓಡೋದೇ ಹೆಚ್ಚಾಗಿ ಸಾಲದ ಮೇಲೆ. ಅವರು ಯುಎಸ್ ಟ್ರೆಷರಿ ಬಾಂಡ್ಗಳನ್ನ ಇಡೀ ಜಗತ್ತಿಗೆ ಮಾರಾಟ ಮಾಡಿ ಹಣ ಸಂಗ್ರಹಿಸ್ತಾರೆ. ಆದ್ರೆ ಈಗಿನ ರಾಜಕೀಯ ಅಸ್ಥಿರತೆಯಿಂದಾಗಿ ಯುರೋಪ್ ಮತ್ತು ಚೀನಾದಂತಹ ದೇಶಗಳು ಈ ಬಾಂಡ್ಗಳನ್ನ ಕೊಂಡುಕೊಳ್ಳೋದನ್ನ ನಿಲ್ಸಿದ್ರೆ ಆಗೇನು ಕಥೆ? ಇದರಿಂದ ಒಂದು ಚೈನ್ ರಿಯಾಕ್ಷನ್ ಶುರುವಾಗಬಹುದು. ಬಾಂಡ್ಗಳಿಗೆ ಬೇಡಿಕೆ ಕಡಿಮೆಯಾದಾಗ ಅಮೆರಿಕ ಅದನ್ನು ಕೊಂಡ್ಕೊಡೋಕೆ ಜನರಿಗೆ ಹೆಚ್ಚು ಬಡ್ಡಿ ಕೊಡಬೇಕಾಗುತ್ತೆ. ಇದರಿಂದ ದೇಶದೊಳಗೆ ಬಿಸ್ನೆಸ್ ಮತ್ತೆ ಮನೆ ಸಾಲಗಳು ದುಬಾರಿಯಾಗಿ ಕೊನೆಗೆ ಆರ್ಥಿಕ ಹಿಂಜರಿತ ಅಂದ್ರೆ ರಿಸೆಷನ್ಗೆ ದಾರಿ ಮಾಡಿಕೊಡಬಹುದು. ಸ್ವತಃ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ IMF ಈ ಬಗ್ಗೆ ಎಚ್ಚರಿಕೆ ನೀಡಿದೆ. ಇದು ಅಮೆರಿಕ ತನಗೆ ತಾನೇ ಮಾಡಿಕೊಳ್ತಿರೋ ಗಾಯ, ಇದು ಬೆಂಕಿಗೆ ತುಪ್ಪ ಸುರಿದಂತೆ ಜಾಗತಿಕ ಆರ್ಥಿಕತೆಯನ್ನೇ ನಿಲ್ಲಿಸಬಹುದು ಅಂತ ಹೇಳಿದೆ. ಸಾಲದ ಸಮಸ್ಯೆ ಒಂದು ಕಡೆ ಆದ್ರೆ ಇನ್ನೊಂದು ದೊಡ್ಡ ಹೊಡೆತ ಬೀಳ್ತಿರೋದು ಡಾಲರ್ ಮೇಲೆ.
ದಶಕಗಳಿಂದ ಜಗತ್ತನ್ನ ಆಳದ ಡಾಲರ್ನ ಸಾಮ್ರಾಜ್ಯಕ್ಕೆ ಈಗ ಹೇಗೆ ಕುತ್ತು ಬಂದಿದೆ ಅಂತ ನೋಡೋಣ. ಹಾಗಾದ್ರೆ ಅಮೆರಿಕದಿಂದ ಹೊರಬಂದ ಹಣ ಹೋಗ್ತಿರೋದಾದ್ರೂ ಎಲ್ಲಿಗೆ? ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಹೂಡಿಕೆದಾರರು ಮತ್ತೆ ಹಳೇ ಸಾಂಪ್ರದಾಯಿಕ ಸುರಕ್ಷಿತ ಆಸ್ತಿಯಾದ ಚಿನ್ನದ ಕಡೆ ಮುಖ ಮಾಡಿದ್ದಾರೆ. ಇದರಿಂದ ಚಿನ್ನದ ಬೆಲೆ ಐತಿಹಾಸಿಕ ಗರಿಷ್ಠ ಮಟ್ಟ ತಲುಪಿದೆ. ಆದ್ರೆ ಡಿಜಿಟಲ್ ಗೋಲ್ಡ್ ಅಂತ ಕರೆಸ್ಕೊಳ್ಳೋ ಬಿಟ್ಕಾಯಿನ್ ಮಾತ್ರ ಈ ಟೆಸ್ಟ್ನಲ್ಲಿ ಫೇಲ್ ಆಗಿದೆ. ಅದರ ಮೌಲ್ಯ ಕುಸ್ತಿದೆ. ಈ ಎಲ್ಲ ಬೆಳವಣಿಗೆಗಳು ಡಿ-ಡಾಲರೈಸೇಷನ್ ಅನ್ನೋ ಒಂದು ದೀರ್ಘಾವಧಿಯ ಪ್ರಕ್ರಿಯೆಗೆ ಇನ್ನಷ್ಟು ವೇಗ ನೀಡಿವೆ. ಏನಿದು ಅಂದ್ರೆ ಜಗತ್ತಿನ ಬೇರೆ ಬೇರೆ ದೇಶಗಳು ಡಾಲರ್ ಮೇಲಿನ ತಮ್ಮ ಅವಲಂಬನೆಯನ್ನ ಕಡಿಮೆ ಮಾಡಿ ತಮ್ಮದೇ ಆದ ಆರ್ಥಿಕ ಸ್ವಾಯತ್ತತೆ ಪಡೆಯೋಕೆ ಪ್ರಯತ್ನಿಸ್ತಿವೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇಷ್ಟು ದಿನ ಚೀನಾ, ರಷ್ಯಾ ಮಾತ್ರ ಡಾಲರ್ಗೆ ಪರ್ಯಾಯದ ಬಗ್ಗೆ ಮಾತಾಡ್ತಿದ್ವು. ಆದ್ರೆ ಈಗ ಅಮೆರಿಕ ತನ್ನ ರಾಜಕೀಯ ಗುರಿಗಳನ್ನ ಸಾಧಿಸೋಕೆ ಆರ್ಥಿಕ ನಿರ್ಬಂಧಗಳನ್ನ ಒಂದು ಅಸ್ತ್ರದ ರೀತಿ ಬಳಸೋದ್ರಿಂದ ಬೇಸತ್ತು ಅವರ ಆಪ್ತ ಮಿತ್ರ ರಾಷ್ಟ್ರವಾದ ಯುರೋಪ್ ಕೂಡ ಡಾಲರ್ಗೆ ಪರ್ಯಾಯ ಮಾರ್ಗಗಳನ್ನ ಹುಡುಕೋಕೆ ಶುರು ಮಾಡಿದೆ. ಸರಿ, ಈ ಜಾಗತಿಕ ಗೊಂದಲದ ಮಧ್ಯೆ ಭಾರತದ ಕಥೆಯೇನು? ಈ ಬಿರುಗಾಳಿ ನಮಗೆ ಕೇವಲ ಅಪಾಯವನ್ನೇ ತರುತ್ತಿದೆಯಾ, ಅಥವಾ ಇದರಲ್ಲಿ ನಮಗೂ ಕೆಲವು ಅವಕಾಶಗಳು ಸಿಗಬಹುದಾ? ಈಗ ಭಾರತದ ಮೇಲಿನ ಪರಿಣಾಮಗಳನ್ನ ನೋಡೋಣ. ನೋಡಿ, ಭಾರತಕ್ಕೆ ಇದು ಎರಡು ಬದಿಯ ಕತ್ತಿ ಇದ್ದ ಹಾಗೆ. ಒಂದು ಕಡೆ ಷೇರು ಮಾರುಕಟ್ಟೆಯಲ್ಲಿ ತೀವ್ರ ಕುಸಿತ, ನಮ್ಮ ಐಟಿ ವಲಯದ ಮೇಲೆ ಒತ್ತಡ, ಮತ್ತೆ ರೂಪಾಯಿ ದುರ್ಬಲಗೊಳ್ಳೋದು, ಇವೆಲ್ಲ ತಕ್ಷಣದ ರಿಸ್ಕ್ಗಳು. ಆದ್ರೆ ಇನ್ನೊಂದು ಕಡೆ ಕೆಲವು ಅವಕಾಶಗಳೂ ಇವೆ. ಅಮೆರಿಕ ಮತ್ತು ಚೀನಾ ಅಸ್ಥಿರವಾಗಿರೋದ್ರಿಂದ ಭಾರತ ಒಂದು ಸ್ಥಿರವಾದ ಜಾಗತಿಕ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಬಹುದು. ಜೊತೆಗೆ ಆರ್ಬಿಐ ಹತ್ರ ಇರೋ ಚಿನ್ನದ ಮೀಸಲು ಮೌಲ್ಯ ಹೆಚ್ಚುತ್ತಿರೋದು ನಮ್ಮ ಆರ್ಥಿಕತೆಗೆ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಏನು? 1. ಟ್ರಿಪಲ್ ಸೆಲ್ ಆಫ್ನಿಂದ ಅಮೆರಿಕದ ಆಸ್ತಿಗಳ ಮೇಲಿನ ನಂಬಿಕೆ ಅಲುಗಾಡಿದೆ. 2. ಇದಕ್ಕೆ ಕಾರಣ ರಾಜಕೀಯ ಅನಿಶ್ಚಿತತೆ. 3. ಇದು ಅಮೆರಿಕದ ಸಾಲದ ಸಮಸ್ಯೆಯನ್ನ ಇನ್ನಷ್ಟು ದೊಡ್ಡದು ಮಾಡಬಹುದು ಮತ್ತು ಡಾಲರ್ನ ಪ್ರಾಬಲ್ಯವನ್ನ ಕಡಿಮೆ ಮಾಡಬಹುದು. ಕೊನೆಯದಾಗಿ ಭಾರತಕ್ಕೆ ಇದು ಅಪಾಯ ಮತ್ತು ಅವಕಾಶ ಎರಡನ್ನೂ ತಂದೊಡ್ಡಿದೆ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ. ಈಗ ನಾವು ನೋಡ್ತಿರೋದು ಕೇವಲ ಒಬ್ಬ ನಾಯಕನಿಂದ ಉಂಟಾದ ಒಂದು ತಾತ್ಕಾಲಿಕ ಬಿರುಗಾಳಿಯೇ, ಅಥವಾ ಜಾಗತಿಕ ಆರ್ಥಿಕ ಶಕ್ತಿಯ ಸಮತೋಲನದಲ್ಲಿ ಒಂದು ಶಾಶ್ವತ ಬದಲಾವಣೆಯ ಆರಂಭವೇ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.